guys, welcome back to my channel Shashi Cricket Vlogs. ರೋಹಿತ್ ಶರ್ಮಾಗೆ ಏನಾಯಿತು? ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಯಾಕೆ ಈ ರೀತಿ ಇದೆ? ಅವರು ವರ್ಲ್ಡ್ ಕಪ್ ಫೈನಲ್ ಸೋತೋದ್ಮೇಲಿಂದ 100% ರೋಹಿತ್ ಶರ್ಮಾ ಬಿಫೋರ್ ರೋಹಿತ್ ಶರ್ಮಾ ಥರ ಕಾಣಿಸ್ತಾ ಇಲ್ಲ. ಅಪ್ಪೈನ್ ಕೊರಗಲ್ಲ ಇದ್ದಾರೆ. ಇನ್ನು ಫೈನಲ್ ಸೋತೋಯ್ತೆ, ಒಂದು ಸ್ಟೆಪ್ ಅವೇ. ಆ ಒಂದು ಸ್ಟೆಪ್ ನಂಗೆ ಗೆಲ್ಸಿದ್ರೆ ನಮ್ಮ ಟೀಮ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಚೆನ್ನಾಗಿರ್ತೈತೆ. ಇನ್ನು ಅದೇ ಮೂಡಲ್ಲೇ ಇದ್ದಾರೆ. ಒಪ್ಕೊಳ್ಳೋಣ, ನಮಗೂ ಪೈನ್ ಇದೆ. ಈವನ್ ಕ್ಯಾಪ್ಟನ್ಗೆ ತುಂಬ ಪೈನ್ ಇರುತ್ತೆ. ಜಸ್ಟ್ ಒಂದು ಸ್ಟೆಪ್ ಅವೇ ಅಲ್ಲ, ನಾವು 10 ಮ್ಯಾಚಸ್ ಗೆದ್ಕೊಂಬಂದು ಏನಪ್ಪ ಲಾಸ್ಟ್ ಮ್ಯಾಚ್ ಹಿಂಗಾಗೋಯ್ತು ಅಂತ ಆ ಪೈನ್ ಇರುತ್ತೆ. ಬಟ್ ಮೂವ್ ಆನ್ ಆಗ್ಬೇಕು ತಾನೆ. ಒಬ್ಬ ಕ್ಯಾಪ್ಟನ್ ಆಗಿ ನೆಕ್ಸ್ಟ್ ಫ್ಯೂಚರ್ಸ್ ಏನಿದೆ? ನಮಗೆ WTC ಫೈನಲ್ ಇದೆ, ಅದ್ರ ಸಖತ್ತಾಗಿ ನಾನೇ ಕ್ಯಾಪ್ಟನ್ ಆಗಿರ್ತೀನಿ. ನಾನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಬೇಕು, ನನ್ನ ಕ್ಯಾಪ್ಟನ್ಸಿ ಚೆನ್ನಾಗಿರಬೇಕು. T20 ವರ್ಲ್ಡ್ ಕಪ್ ಬರ್ತದೆ, ಜಸ್ಟ್ ಮೂವ್ ಆನ್ ಆಗಬೇಕಲ್ಲ. ಕ್ಯಾಪ್ಟನ್ಸಿ ಮಾಡ್ತಾ ಇದ್ರೆ ಮ್ಯಾಚಸ್ ಸೋಲ್ತಾ ಇದೆ, ವಿನ್ ಆಗ್ತಾ ಇದೆ. ಸೋಲು ಗೆಲುವು ಮ್ಯಾಟ್ರ್ ಅಲ್ಲ. ಬಟ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಗೊತ್ತಾಗ್ತದೆ, ಒಂಥರ ಪ್ರೋ ಆ್ಯಕ್ಟಿವ್ ಕ್ಯಾಪ್ಟನ್ಸಿ 100% ತೋರಿಸ್ತಾ ಇಲ್ಲ. ಏನೋ ಕಳ್ಕೊಂಡಂಗೆ ಡಲ್ ಆಗಿದ್ದಾರೆ. ಒಬ್ಬ ಕ್ಯಾಪ್ಟನ್ ಡಲ್ ಆಗಿದ್ರೆ ಟೀಮ್ ಪರ್ಫಾರ್ಮೆನ್ಸ್ 100% ಡೌನ್ ಆಗುತ್ತೆ. ಈಗೇನೋ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ಬೋದು, ಅದೇ ಕಂಟಿನ್ಯೂ ಆದರೆ ಟೀಮ್ ಪರ್ಫಾರ್ಮೆನ್ಸು, ಟೀಮ್ ಮಾರಲ್ ಡೌನ್ ಆಗೋಗುತ್ತೆ. ಆ ರೀತಿ ಇರಬಾರ್ದು. ನಮ್ಮ ರೋಹಿತ್ ಶರ್ಮಾ ಅವರ ಪ್ರೋ ಆ್ಯಕ್ಟಿವ್ ಕ್ಯಾಪ್ಟನ್ಸಿ ತೋರಿಸ್ಬೇಕು. ನನಗೆ ರೋಹಿತ್ ಶರ್ಮಾದಲ್ಲಿ ಏನು ಇಷ್ಟ ಆಗಲ್ಲ ಅಂದರೆ, ಆಪೋನೆಂಟ್ ಬ್ಯಾಟ್ಸ್ಮನ್ ಲೈಕ್ ನಿಮಗೆ ಸೌತ್ ಆಫ್ರಿಕಾ ಟೂರ್ಗೆ ಹೋದಾಗ ಮಾರ್ಕ್ರಮ್ ಹೊಡಿತಾ ಇದ್ದಾರೆ, ರೋಹಿತ್ ಶರ್ಮಾಗೆ ಆನ್ಸರ್ ಅಲ್ಲಿ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಷ್ಟು ಡಲ್ ಹೋಗ್ತಾ ಇದ್ದಾರೆ? ಹೋಗಿ ಸೆಂಚುರಿನೇ ಹೊಡಿತಾ ಇರುತ್ತೆ. ಇನ್ನು ಡ್ರಿಬಲ್ ಅಂದರೆ 400 ರನ್ ಹೊಡಿತಾ ಇಲ್ಲ. ಬಟ್ 100 ರನ್ಸ್ಗೆ ಆ ಪವರ್ ಹಿಟ್ಟಿಂಗ್ ಮಾಡ್ತಾ ಇದ್ರೆ ಏನು ಮಾಡ್ಬೇಕಂತ ರೋಹಿತ್ ಶರ್ಮಾ ಗೊತ್ತಾಗಲ್ಲ. ಡಿಸಿಷನ್ಸ್ ಮೇಕಿಂಗ್, ಬೌಲಿಂಗ್ ಚೇಂಜಸ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಅಟ್ಯಾಕಿಂಗ್ ಫೀಲ್ಡಿಂಗ್ ಇಡೋಣ, ರನ್ಸ್ನ ಲೀಕ್ ಮಾಡೋದು ಬೇಡ ಅನ್ನೋ ಇದೇ ತೋರಿಸ್ತಾ ಇಲ್ಲ. ಏನೋ ಹೊಡಿತಾ ಇದ್ರೆ ಹಿಂದೆ ಇಟ್ಬಿಡ್ತಾರೆ. ಸಿಂಗಲ್ ಸೇವ್ 4 ಹೊಡಿಬಾರ್ದಪ್ಪ, ಸಿಂಗಲ್ ಸೇವಿಂಗ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಫೀಲ್ಡ್ನ ಸ್ಪ್ರೆಡ್ ಮಾಡಿಬಿಡ್ತಾ ಇದ್ದಾರೆ. ಯಾಕೆ ಆ ರೀತಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈವನ್ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಅಲಿಪೋಪ್ ಹೊಡಿತಾ ಇದ್ದಾರೆ, ರಿವರ್ಸ್ ಸ್ವೀಪ್ ಹೊಡಿತಾನೆ ಇದ್ದಾರೆ. ಬಟ್ ಅಲ್ಲಿ ಫೀಲ್ಡಿಂಗ್ ಅಂತೂ ಇರ್ತಾ ಇಲ್ಲ. ಅಟ್ಯಾಕಿಂಗ್ ಫೀಲ್ಡಿಂಗ್ ಇಡೋಣ, ಅಟ್ಯಾಕ್ ಮಾಡೋಣ, ಅವ್ರಿಗೆ ರನ್ಸ್ ಹೊಡಿಸ್ಬಾರ್ದು. ಈವನ್ ನೀವು ಸ್ಟೋಕ್ಸ್ ನೋಡಿದ್ರೆ ಯಾವ ರೀತಿ ಸಕ್ಕತ್ತಾಗಿ ಕ್ಯಾಪ್ಟನ್ಸಿ ಮಾಡ್ತಾರೆ. ರನ್ಸ್ನ ಒಂದು ರನ್ನ ಲೀಕ್ ಮಾಡೋಕ್ಕೆ ನೋಡ್ತಾ ಇರಲಿಲ್ಲ. ಬಟ್ ರೋಹಿತ್ ಶರ್ಮಾ ಈಸಿಯಾಗಿ ರನ್ಸ್ ಕೊಟ್ಬಿಡ್ತಾ ಇದ್ದಾರೆ. ಇವಾಗ ಬೆಸ್ಟ್ ಬೌಲರ್ಸ್ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಅಶ್ವಿನ್, ಜಡೇಜಾ, ಕುಲ್ದೀಪ್ ಯಾದವ್, ನಿಮಗೆ ಬೆಸ್ಟ್ ಬೌಲರ್ಸ್ ಇದ್ದಾರೆ. ನಿಮಗೆ ಯಾರ ಕೈಯಲ್ಲಿ ಬಾಲ್ ಕೊಟ್ಟರು ವಿಕೆಟ್ ತೆಗಿತಾರೆ. ಬಟ್ ಅಟ್ಯಾಕಿಂಗ್ ಫೀಲ್ಡಿಂಗ್ ಇಡಬೇಕು. ಅಟ್ಯಾಕಿಂಗ್ ಫೀಲ್ಡಿಂಗ್ ಇಡೋದು ಎರಡೇ ಇರುತ್ತೆ. ಒಬ್ಬ ಬೌಲರ್ಗೆ, ಇನ್ನೊಂದು ಕ್ಯಾಪ್ಟನ್ಗೆ. ನೀವು ಬೌಲರ್ ಕನ್ವಿನ್ಸ್ ಮಾಡಬೇಕು ಅಟ್ಯಾಕಿಂಗ್ ಫೀಲ್ಡಿಂಗ್ ಇಡೋಣ, ರನ್ಸ್ ಲೀಕ್ ಆದರೂ ಪರವಾಗಿಲ್ಲ, ವಿಕೆಟ್ ಟೇಕಿಂಗ್ ಆಪ್ಷನ್ಸ್ ಆಗಿರುತ್ತೆ. ಅವರು ಒಂದು ಥಿಂಕ್ ಮಾಡ್ತಾರೆ, ಹೊಡಿಯೋದಾ ಬೇಡ, ಅಟ್ಯಾಕಿಂಗ್ ಫೀಲ್ಡಿಂಗ್ ಇಡ್ತಾ ಇದ್ದಾರಪ್ಪ ನಮ್ಮ ಮೈಂಡ್ ಸೆಟ್ಟು ಬ್ಯಾಟ್ಸ್ಮನ್ ಮೈಂಡಲ್ಲಿ ಬರುತ್ತೆ. ಸೊ ಅದೇ ರೀತಿ ಕ್ಯಾಪ್ಟನ್ ಯಾವತ್ತು ಪಿಚ್ಚಲ್ಲಿ ಇರಬೇಕು, ಪರ್ಫಾರ್ಮೆನ್ಸ್ ಒಂದು ಲೆವೆಲ್ ಜಾಸ್ತಿ ಯೋಚನೆ ಮಾಡಬೇಕು ಕ್ಯಾಪ್ಟನ್ ಆದವರು. ಬಟ್ ರೋಹಿತ್ ಶರ್ಮಾದಲ್ಲಿ ಯಾವ ಕಾಣಿಸ್ತಾ ಇಲ್ಲ, ಡಲ್ಲ ಹೋಗ್ತಾ ಇದ್ದಾರೆ. ಏನಾದ್ರು ಒಬ್ಬ ಬ್ಯಾಟ್ಸ್ಮನ್ ಹೊಡಿತಾ ಇದ್ರೆ ಕೈಗಳು ಎತ್ಬಿಡ್ತಾರೆ, ನನ್ನ ಕೈಲಿ ಏನೋ ಮಾಡೋಕ್ಕಾಗ್ತಾ ಇಲ್ಲಪ್ಪ ಅಂತ. ಆ ಫೇಸ್ ಎಕ್ಸ್ಪ್ರೆಷನ್ಸಲ್ಲೇ ಗೊತ್ತಾಗ್ಬಿಡ್ತಾರೆ ರೋಹಿತ್ ಶರ್ಮಾ. ಅವರ ಬ್ಯಾಟಿಂಗಲ್ಲಿ ಅದೇ ಕಂಟಿನ್ಯೂ ಆಗ್ತಾ ಇದೆ. ನೀವು ಹೇಳ್ಬೋದು T20 ಸೆಂಚುರಿ ಮಾಡಿದ್ದಾರೆ ಅಂತ, ಓಕೆ, ಬಟ್ ಒಪ್ಕೊಳ್ಳೋಣ. ಬಟ್ ಅವಾಗಿಂದ ಕಂಟಿನ್ಯೂಸ್ಲಿ ರೋಹಿತ್ ಶರ್ಮಾ ಹೆಂಗಂದ್ರೆ ಹೊಡಿತಾನೆ ಇರ್ತಾರೆ. ಬಟ್ ಕಂಟಿನ್ಯೂಸ್ಲಿ ಗೊತ್ತಾಗ್ತಿಲ್ಲ, ಬ್ಯಾಟಿಂಗ್ ಕೂಡ ಡಿಪ್ ಆಗಿದೆ, ಒಪ್ಕೊಳ್ಳೋಣ. ಬಟ್ 100% ರೋಹಿತ್ ಶರ್ಮಾ ಅದರಿಂದ ಆಚೆ ಬಂದು ಅವರ ಪ್ರೋ ಆ್ಯಕ್ಟಿವ್ ಕ್ಯಾಪ್ಟನ್ಸಿ ಆಗಿರ್ಬೋದು, ಅವ್ರ ಪಿಚ್ ಕ್ಯಾಪ್ಟನ್ಸಿ ತೋರಿಸ್ಬೇಕು, ಕ್ಯಾಪ್ಟನ್ ಸ್ಕಿಲ್ಸ್ ತೋರಿಸ್ಬೇಕು. ಕ್ಯಾಪ್ಟನ್ ಆಗಿ ಆ್ಯಕ್ಟಿವ್ ಆಗಿರಬೇಕು. ಕ್ಯಾಪ್ಟನ್ ಏನಾದರೂ ಆ್ಯಕ್ಟಿವ್ನೆಸ್ ಕಳ್ಕೊಂಡ್ಬಿಟ್ರೆ ಟೀಮ್ ಗೊತ್ತಾಗಲ್ಲ ಏನು ಮಾಡಬೇಕು. ಕ್ಯಾಪ್ಟನ್ ಹೆಂಗಿದಾರಪ್ಪ, ನಾವೇನು ಮಾಡಬೇಕಪ್ಪ ಅನ್ನೋ ಸಿಚುವೇಶನ್ ಬಂದುಬಿಡ್ತಾರೆ. ಅದೇ ಕ್ಯಾಪ್ಟನ್ನು ಮ್ಯಾಚ್ ಸೋತೋಗ್ತಾರೆ. ಇನ್ನು 20 ಬಾಲ್ 1 ರನ್ ಬೇಕಾಗಿದ್ರು ಆ ಟೈಮಲ್ಲಿ ಓಡೋ ಕ್ಯಾಪ್ಟನ್ ಪಿಚ್ಚಲ್ಲಿ ಆ ಆ್ಯಕ್ಟಿವ್ನೆಸ್ ತೋರಿಸ್ಬೇಕು. ರೋಹಿತ್ ಶರ್ಮಾ ಆಚೆ ಬಂದರೆ ಚೆನ್ನಾಗಿರುತ್ತೆ. ನಮಗೆ ಬೇಡಪ್ಪ ರೋಹಿತ್ ಶರ್ಮಾಗೆ ಆಗ್ತಾಯಿಲ್ಲ, ಏಜ್ ಬೇರೆ ಆಗಿದೆ, ಯಾಕೆ ಅವ್ರ ಕ್ಯಾಪ್ಟನ್ಸಿ ಪ್ರೆಸರ್ ಬೀಳೋದು ಬೇರೆಯವರಿಂದ. ನಮಗೆ ಆಲ್ಟರ್ನೇಟ್ ಆಪ್ಷನ್ನು ಆ ಆಲ್ಟರ್ನೇಟ್ ಆಪ್ಷನ್ನು ನಮಗಿಲ್ಲ. ಇವ್ರು ಕ್ಯಾಪ್ಟನ್ಸಿ ಮಾಡ್ತಾರಪ್ಪ ಅನ್ನೋ ಆಲ್ಟರ್ನೇಟ್ ಆಪ್ಷನ್ ನಮಗಿನ್ನ ಗ್ರೂಮ್ ಆಗಿಲ್ಲ. ಸೊ ಆ ಗ್ರೂಮ್ ಆಗೋವರೆಗೂ ಅಟ್ಲೀಸ್ಟ್ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿನ ಮುಂಚೆ ಯಾವ ರೀತಿ ಮಾಡ್ತಾರೆ, ನೀವು ವರ್ಲ್ಡ್ ಕಪ್ಪಲ್ಲಿ ನೋಡಿ ಯಾವ ರೀತಿ ಕ್ಯಾಪ್ಟನ್ಸಿ ಮಾಡಿದ್ರು. ಹೊಡಿತಾ ಇದ್ರೆ ಹೊಡಿಲಿ ಬಿಡು ಅಂತ ಹೇಳ್ಬಿಟ್ಟು ಈ ಬ್ಯಾಟ್ಸ್ಮನ್ಗೆ ಟ್ರಿಕ್ ಯೂಸ್ ಮಾಡಿದ್ರೆ ಔಟ್ ಆಗ್ತಾರೆ. ಆ ಟ್ರಿಕ್ ಯೂಸ್ ಮಾಡಿಬಿಟ್ಟು ವಿಕೆಟ್ಗಳು ತೆಗಿತಾ ಇದ್ರು. ಯಾವ ಟೈಮಲ್ಲಿ ಯಾವ ಬೌಲರ್ನ ಕರ್ಕೊಂಬರ್ಬೇಕು, ಯಾವ ಟೈಮಲ್ಲಿ ಏನೇನು ಚೇಂಜಸ್ ಮಾಡಬೇಕು, ಪರ್ಫೆಕ್ಟಾಗಿ ಯೂಸ್ ಮಾಡ್ತಾಯಿದ್ರು. ಪರ್ಫೆಕ್ಟಾಗಿ ಅದು ವರ್ಕೌಟ್ ಆಗ್ತಿತ್ತು. ಅದೇ ಪರ್ಫೆಕ್ಟ್ನೆಸ್ಸು ಇಲ್ಲಿ ತೋರಿಸ್ಬೇಕು. ಅಲಿಪೋಪ್ ಫಿಶಲ್ ಆಗಿರ್ಬೋದು, ಮಾರ್ಕ್ರಮ್ ಫಸ್ಟ್ ಮ್ಯಾಚ್ ಸೋತೋಗಿರೋದ್ರು ಅಷ್ಟೇ. ಆ ಡಿಸಿಷನ್ ಮೇಕಿಂಗ್, ಅಟ್ಯಾಕಿಂಗ್ ಫೀಲ್ಡಿಂಗ್ ಹಿಡ್ದಿರಾನೆ
ಸೆಕೆಂಡ್ ಮ್ಯಾಚ್ ಗೆದ್ದಿದೆ ಒಪ್ಕೊಳ್ಳೋಣ, ಬಟ್ ಒಂಥರ ಪ್ರೋಯಾಕ್ಟಿವ್ ಕ್ಯಾಪ್ಟನ್ಸಿ ಈ ಮ್ಯಾಚಲ್ಲೂ ನನಗೆ ರೋಹಿತ್ ಶರ್ಮಾದಲ್ಲಿ ಕಂಡು ಬರಲಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತೇನೆ. ನಿಮ್ಗೆ ಏನಾದ್ರು ಅನ್ಸುತ್ತಾ ಕರೆಕ್ಟೇ ತಾನೆ ಆನ್ಸರ್, ಪ್ಲೀಸ್ ಗಾಯ್ಸ್ ಕಾಮೆಂಟ್ ಮಾಡಿ, ಹಂಗೆ ಈ ವಿಡಿಯೋನೆಲ್ಲ ಶೇರ್ ಮಾಡಿ. ಸೊ ನನಗೆ ರೋಹಿತ್ ಶರ್ಮಾ ಫ್ಯಾನ್ಸ್ಗೆ ಅಟ್ ಮಾಡಬೇಕಂತ ವಿಡಿಯೋ ಮಾಡ್ದಲ್ಲ, ರಿಯಾಲಿಟಿ ಏನಿದೆ, ರೋಹಿತ್ ಶರ್ಮಾ ಕಮ್ ಬ್ಯಾಕ್ ಮಾಡಬೇಕು, ನಮಗೆ ಆ T20 ವರ್ಲ್ಡ್ ಕಪ್ ಗೆಲ್ಲಿಸ್ಬೇಕು ಅಂತ 100% ಎಲ್ಲರ ಆಸೆ ತಾನೆ. ಸೊ ಈ ರೀತಿ ಕ್ಯಾಪ್ಟನ್ ಡಲ್ ಆಗಿದ್ದಾರೆ ರಿಯಲಿ ಗಾಯ್ಸ್, ವರ್ಲ್ಡ್ ಕಪ್ ನಿಜ ಗೆಲ್ಲಕ್ಕಾಗಲ್ಲ. ಸೊ ಆ ರೀಸನ್ನಿಂದ ನಾನು ಈ ವಿಡಿಯೋ ಮಾಡ್ತೇನೆ. ಪ್ಲೀಸ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಗೆ ನೀವು ಒಪಿನಿಯನ್ ಕಾಮೆಂಟ್ಸ್ ತಿಳಿಸಿ, ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆಲ್ ಇಟ್ಕೊಳ್ಳಿ, ಅವಾಗ ನಾನು ಮಾಡಿ ನೋಟಿಫಿಕೇಶನ್ ಬರುತ್ತೆ ಗಾಯ್ಸ್. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋಲಿ. ಬೈ ಬೈ ಗಾಯ್ಸ್.